ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೂ ಕೂಡ ಕೇಳೋದಿಷ್ಟೇ, ಆದಷ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಬ್ಲೌಸ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೊಸ ಡಿಸೈನ್ಗಳು ಸ್ಟಿಚ್ ಮಾಡಿದ್ದೆ, ಹಾಗಾಗಿ ವಿಡಿಯೋ ಮಾಡ್ಕೊತಿದ್ದೀನಿ. ಇನ್ನೂ ತುಂಬ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ. ಮದುವೆ ಬ್ಲೌಸ್ಗಳು ಮತ್ತು ಸೀರೆಗೆಲ್ಲ ಕುಚ್ಚಿಗೂ ಕೂಡ ವರ್ಕ್ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಾಧ್ಯ ಆದರೆ ಅದನ್ನು ಕೂಡ ಎಡಿಟ್ ಮಾಡಿ ಹಾಕ್ತೀನಿ. ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಆದರೆ ಎಡಿಟ್ ಮಾಡಿ ಹಾಕುವಷ್ಟು ಫ್ರೀ ಇಲ್ಲ. ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬಾ ಕೆಲಸ ಅಂತ ಹೇಳ್ಬೋದು, ಅಷ್ಟು ಕೆಲಸ ಇದೆ. ಆದರೂ ಕೂಡ ವಾರಕ್ಕೆ 1-2 ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ಟೈಮ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಜನ ತುಂಬ ಸಪೋರ್ಟ್ ಮಾಡ್ತೀರಾ, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಸ್ಟಮರು ಫ್ರೆಂಡು ಕೂಡ ಡಿಸೈನ್ ಇರಲಿ ಅಂತ ಕಳಿಸ್ಕೊಟ್ಟಿದ್ರು. ಎರಡಕ್ಕೂ ಇವಾಗ ತೋರಿಸ್ತಿರೋದು ಎರಡೂ ಕೂಡ ಒಬ್ಬರದೇ ಕಸ್ಟಮರ್ದು. ಅವರು ಡಿಸೈನ್ನ ಕಳಿಸ್ಕೊಟ್ಟಿರೋ ಹಾಗೆ ನಾನು ಸ್ಟಿಚ್ ಮಾಡಿದ್ದೀನಿ. ತುಂಬ ಜನ ಫೋನ್ ಮಾಡಿ ಕೂಡ ಕೇಳ್ತಿದ್ದೀರಾ, ಮತ್ತು ತುಂಬ ಜನ ಯೂಟ್ಯೂಬಲ್ಲಿ ಕೂಡ ಮೆಸೇಜ್ ಮಾಡ್ತಿದ್ದೀರಾ. ಆದಷ್ಟು ತುಂಬ ಜನಕ್ಕೆ ರಿಪ್ಲೈ ಮಾಡೋದಕ್ಕಾಗಿಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಆದಷ್ಟು ನಾನು ನಾರ್ಮಲಾಗಿ 1 ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಸೀರೆಗೆ ಫಾಲು ಲೈನಿಂಗ್ ಹಾಕಿ 1 ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ 350 ರೂಪಾಯಿ ತೊಗೋತೀನಿ. ವರ್ಕ್ ಮಾಡಿ ಸ್ಟಾರ್ಟಿಂಗ್ ಪ್ರೈಜ್, ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಡೋಕ್ಕೆ ಡಿಸೈನ್ ಎಲ್ಲ ಚಾಯ್ಸ್ ಎಲ್ಲ ನಮ್ಮದೇ ಆಗಿರುತ್ತೆ. 750 ರೂಪಾಯಿ ಅಮೌಂಟ್ ತೊಗೋತೀನಿ. ಆದಷ್ಟು ನಾನು ಸುಮಾರು ವೀಡಿಯೋದಲ್ಲಿ ಡಿಸೈನ್ ಎಲ್ಲ ತೋರಿಸಿದ್ದೀನಿ ಕೂಡ. ನಿಮ್ಮ ಅಮೌಂಟಿಗೆ ಲಾಸ್ ಆಗೋ ರೀತಿ ನಾವೇನು ಮಾಡಿಕೊಡಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ. ಈ ಥರ ಪ್ಯಾಚ್ ವರ್ಕ್ ಬೇಕು, ಬೋಟ್ ನೆಕ್ ಬೇಕು ಅಂದರೂ ಕೂಡ ಸ್ಟಿಚ್ ಮಾಡ್ತೀನಿ. ತುಂಬಾ ಖುಷಿಪಟ್ಟು ಕೇಳ್ತಿದ್ದೀರಾ, ಫೋನ್ ಮಾಡಿ ಕೇಳ್ತಿದ್ದೀರಾ. ನಿಮ್ಮೆಲ್ಲರ ಈ ಸಪೋರ್ಟ್ಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಕೆಲವು ಜನ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಹೇಳೋದಕ್ಕೋಸ್ಕರನೇ ಫೋನ್ ಮಾಡ್ತಾರೆ. ಕಂಪ್ಯೂಟರ್ ಮಿಷಿನ್ ಬಗ್ಗೆ ತುಂಬ ಜನ ಕೇಳ್ತೀರಾ, ಅದ್ರ ಬಗ್ಗೆನೂ ತುಂಬಾ ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ನೋಡಿ ಬೇಕು ಅನ್ನೋ ಆಗಿದ್ರೆ. ಟೈಲರ್ಸ್ಗಳಾದರೆ ತುಂಬಾ ಉಪಯೋಗ ಅಂತ ಹೇಳ್ಬೋದು, ಆದರೆ ವರ್ಕ್ ಮಾಡಿ ಹಂಗೇ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಏಕೆಂದರೆ ನಾವು ಕಸ್ಟಮರ್ನ ಹಿಡಿಬೇಕಾಗತ್ತೆ. ಟೈಲರ್ಸ್ಗಾದರೆ ಯಾವುದೇ ರೀತಿ ತೊಂದರೆ ಇಲ್ಲ, ಮಾಡ್ಬೋದು. ಆವಾಗಲೇ ಹೇಳ್ದಾಗೆ ಈಗ 2 ಬ್ಲೌಸು ಕೂಡ ಒಬ್ಬರದೇ ಕಸ್ಟಮರು, ಫ್ರಂಟ್ ಶೇಪು ಬ್ಯಾಕ್ ಶೇಪ್ ಎಲ್ಲ ಅವ್ರು ಕಳಿಸ್ಕೊಟ್ಟಿದ್ರು. ಅವ್ರು ಯಾವ ರೀತಿ ಕಳಿಸ್ಕೊಟ್ಟಿದ್ರು ಹಾಗಾಗಿ ನಾನು ಡಿಸೈನ್ ಮಾಡಿದ್ದೀನಿ. ಇವಾಗ ಇತ್ತೀಚೆಗೆ ಸೀಸನ್ ಆಗಿರೋದ್ರಿಂದ ತುಂಬ ಜನ ಹೆಣ್ಮಕ್ಳು ಡಿಸೈನ್ ಎಲ್ಲ ಕೇಳ್ತಿರ್ತೀರಾ, ಹಾಗಾಗಿ ಎಲ್ಲ ಡಿಸೈನ್ಸು ಕೂಡ ಹೊಸ್ದಾಗಿರೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಒಂದಷ್ಟು ಈ ಥರ ವೀಡಿಯೋಸ್ನ ನೋಡೋದ್ರಿಂದ ಈ ರೀತಿ ಸೀರೆಗೆ ಈ ರೀತಿ ಸ್ಟಿಚ್ ಮಾಡಿಸ್ಕೋಬೋದು, ಚೆನ್ನಾಗಿರುತ್ತೆ ಅನ್ನೋ ಐಡಿಯಾ ಬರುತ್ತೆ. ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾರೆ, ಮತ್ತು ಫೋನ್ ಮಾಡಿ ಕೂಡ ಕೇಳ್ತಾರೆ. ಈ ಥರ ಸಾಫ್ಟ್ ಬಟ್ಟೆ ಇದೆ, ಅದಕ್ಕೆ ಬೋಟ್ ನೆಕ್ ಸ್ಟಿಚ್ ಮಾಡಿಸ್ಕೋಬೋದಾ, ಈ ಥರ ಇದಕ್ಕೆ ವರ್ಕ್ ಮಾಡಿಸ್ಕೋಬೋದಾ, ಈ ರೀತಿ ಎಲ್ಲ ಕೇಳ್ತೀರಾ. ಎಲ್ಲ ಬಟ್ಟೆಗೂ ಎಲ್ಲ ಥರನೂ ಮಾಡೋದಕ್ಕಾಗಲ್ಲ. ಕೆಲವೊಂದು ಬಟ್ಟೆಗೆ ಆ ಬಟ್ಟೆನ ನೋಡಬೇಕಾಗತ್ತೆ ನಾವು. ಕೆಲವೊಂದು ಬಟ್ಟೆಗೆ ಅದು ಡಿಸೈನು ಸೂಟ್ ಆಗುತ್ತಾ ನೋಡಿ ಮಾಡ್ತೀವಿ ಕೂಡ. ಕೆಲವೊಂದು ಕ್ಯಾನ್ವಾಸ್ನ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಕೆಲವೊಂದು ಅಡ್ಜಸ್ಟ್ ಆಗುತ್ತೆ, ಏನೂ ಆಗಲ್ಲ, ಮಾಡ್ಬೋದು. ಇವಾಗ ಅದೆಲ್ಲ ನಾನು ತೋರಿಸೋದೆಲ್ಲ ಸಾಫ್ಟ್ ಕ್ಲಾತು, ಆದರೂ ಕೂಡ ಕ್ಯಾನ್ವಾಸ್ನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಸ್ಟಮರು ನನಗೆ ಒಂದೇ ಒಂದು ದಿನ ಟೈಮ್ ಕೊಟ್ಟಿದ್ದು, ಇವತ್ತು ಬೆಳಗ್ಗೆ ಕೊಟ್ಟು ನಾಳೆ ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಬೇಕು ಅಂತ ಹೇಳಿದರು. ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಕೆಲವೊಂದು ಸಲ ಅವರನ್ನು ಕಳ್ಕೊಳ್ಳೋದಕ್ಕೂ ಆಗಲ್ಲ, ಹಾಗಾಗಿ ಇಸ್ಕೊಂಡು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ಎಷ್ಟೇ ಕೆಲಸ ಇದ್ದರೂ ಕೂಡ ರೆಗ್ಯುಲರ್ ಕಸ್ಟಮರ್ಗಳನ್ನ ನಾವು ಕಳ್ಕೊಳ್ಳೋದಕ್ಕಂತೂ ಆಗಲ್ಲ, ಹಾಗಾಗಿ ಅವರಿಗೆ ಒಂದು ದಿನದಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟೆ. ಫೋನಲ್ಲಿ ತುಂಬ ಜನ ಕೇಳ್ತಿರ್ತೀರಾ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಅಂತ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 350 ರೂಪಾಯಿ, ಸೀರೆಗೆ ಫಾಲ್ ಹಾಕಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋಕ್ಕೆ, ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಡೋಕ್ಕೆ 750 ರೂಪಾಯಿ. ಆದಷ್ಟು ಎಲ್ಲ ವಿಡಿಯೋದಲ್ಲಿ ಹೇಳಿದ್ರು ಕೇಳ್ತಿರ್ತೀರ, ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ಹೇಳಿಬಿಟ್ಟಿದ್ದೀನಿ. ಹೊಸ ಕಸ್ಟಮರ್ಗಳಿದ್ರೆ ನೋಡಿದ್ರೆ ಅವರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ. ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೇಕು ಅಂದರೂ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲ ನಮಗೆ ಡಿಸೈನ್ ಇಷ್ಟ ಆಗಿದೆ ಅಂದರೆ ಡಿಸೈನ್ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಎಲ್ಲಿ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲೇ ನಂದು ನಂಬರ್ ಕೊಟ್ಟಿದ್ದೀನಿ, ಬೇಕು ಅನ್ನೋರು ನೀವು ಕೂಡ ಕೊರಿಯರ್ ಮಾಡಿದ್ರೆ ನಾನು ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ನನಗೊಬ್ಬರು ಫಸ್ಟ್ ಟೈಮು ಕೊರಿಯರ್ ಮಾಡಿದ್ದಾರೆ, ಅದು ಗುರುವಾರನೇ ಅವರು ನನಗೆ ಕೊರಿಯರ್ ಮಾಡಿದ್ದು. ನನಗೆ ತುಂಬಾ ಖುಷಿ ಆಯಿತು. ಕೊರಿಯರ್ ಬಂದಿದೆ, ಅವರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೂ ನನಗೆ ಫ್ರೀ ಆಗಲಿಲ್ಲ, ಏಕೆಂದರೆ ಒಂದು ಮದುವೆ ಬಟ್ಟೆನ ಸ್ಟಿಚ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಅವ್ರದ್ದೆಲ್ಲ ಕಂಪ್ಲೀಟ್ ಮಾಡಿ ಮಾಡೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ಅವ್ರದ್ದು ಭಾನುವಾರ ಮದುವೆ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಬೇಕಾದರೆ ನಾನು ಅವರಿಗೆಲ್ಲ ಫೋನ್ ಮಾಡಿ ಕೇಳಿಕೊಂಡು ಆಮೇಲೆ ನಾನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಮೊದಲನೇ ಸಲನೇ ಮೊದಲಿಗೆ ಪೇ ಮಾಡಿ, ಅವರು ಕೊರಿಯರ್ ಕಳಿಸ್ತಿದ್ದಂಗೆ ನನಗೆ ಪೇ ಮಾಡಿ ಅಮೌಂಟ್ ಇಷ್ಟು ಅಂತ ಅಮೌಂಟ್ನ ಕಳಿಸ್ಕೊಟ್ಟು ಆಮೇಲೆ ಕೊರಿಯರ್ ಮಾಡಿದ್ರು. ಅದು ಬಂದು ಮಾರನೆಗೆ ನಂಗೆ ತಲುಪಿತು, ಶುಕ್ರವಾರನೇ ಬಂದು ನನಗೆ ತಲುಪಿದೆ. ಅವರು ಮೆಸೇಜ್ ಕೂಡ ಹಾಕಿದ್ರು, ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡೋದಕ್ಕಾಗಲಿಲ್ಲ.
ಮುಂದೆ ಅವರಿಗೆ ಫೋನ್ ಮಾಡಿ ಕೇಳ್ಕೊಂಡು ಸ್ಟಿಚ್ ಮಾಡಿಕೊಡ್ತೀನಿ, ಅದನ್ನು ಕೂಡ ತೋರಿಸ್ತೀನಿ. ನನಗೆ ತುಂಬಾ ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ನನಗೆ ಮೊದಲನೇ ಸಲ ಪೇ ಮಾಡಿ ಗುರುವಾರನೇ ಕೊರಿಯರ್ ಮಾಡೋದಕ್ಕೆ ನನಗೆ ಇನ್ನೂ ಖುಷಿ ಆಯಿತು. ನನಗೆ ರಾಯರು ಅಂದರೆ ತುಂಬ ಇಷ್ಟ. ಅದೇನೋ ನಂಗೆ ಗೊತ್ತಿಲ್ಲ, ನನಗೆ ಆಗೋವಂಥ ಕೆಲಸ ಎಲ್ಲ ಆ ಗುರುವಾರನೇ ಆಗುತ್ತೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ಅವರ ಕೃಪೆ ಅಂತಲೇ ಹೇಳ್ಬೋದು. ಇದು ನೋಡಿ, ಇದು ಕೂಡ ಈ ಕಸ್ಟಮರ್ ಕೂಡ 2 ದಿನ ಟೈಮ್ ಕೊಟ್ಟಿದ್ದು. ಈ ರೀತಿ ಎಲ್ಲರೂ ಕಸ್ಟಮರು ನನಗೆ ನನ್ನ ಹತ್ರ ಬರುವಂಥ ಕಸ್ಟಮರ್ ಎಲ್ಲ ಯಾರು ಕೂಡ ಅಮೌಂಟ್ ಹೇಳ್ಬಿಡ್ತಾರೆ, ಇಷ್ಟು ಅಮೌಂಟಿಗೆ ಮಾಡಿ, ಯಾವುದೇ ಡಿಸೈನ್ ಆದರೂ ಪರವಾಗಿಲ್ಲ, ರೆಗ್ಯುಲರಾಗಿ ನೀವು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಆ ಬ್ಲೌಸು ಸೀರೆನ ನೋಡ್ತೀನಿ ಒಂದ್ಸಲ, ಅದು ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿಯಾಗಿ ಮಾಡ್ತೀನಿ ಅಷ್ಟೇ. ತುಂಬ ಜನ ತುಂಬ ಇಷ್ಟಪಡ್ತಿದ್ದೀರಾ, ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಕೂಡ ಇನ್ನೂ ಹೆಚ್ಚು, ಎಷ್ಟೇ ಫ್ರೀ ಇಲ್ಲ ಅಂದರೂ ಕೂಡ ಒಂದು ವಿಡಿಯೋ ಮಾಡಾಕಬೇಕು. ತುಂಬ ಜನ ಮೆಸೇಜ್ ಮಾಡ್ತೀರಾ, ನಿಮ್ಮ ವಿಡಿಯೋಗೋಸ್ಕರ ನಾವು ಕಾಯ್ತಿದ್ದೀವಿ ಅಂತ. ತುಂಬ ಪ್ರಶ್ನೆಗಳನ್ನ ಕೇಳ್ತೀರಾ, ಕಟಿಂಗ್ ವಿಡಿಯೋ ಹಾಕಿ ಅಂತೀರಾ. ಅದೆಲ್ಲ ಸಾಧ್ಯ ಆಗ್ತಿಲ್ಲ. ಮುಂದೆ ಸಾಧ್ಯ ಆದರೆ ಕಟಿಂಗ್ ವಿಡಿಯೋಸ್ನೆಲ್ಲ ಹಾಕ್ಕೊಡ್ತೀನಿ. ಇದು ಒಂದು ಲಂಗ ಬ್ಲೌಸ್ಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದೆ. ಈ ಡಿಸೈನ್ ಚೆನ್ನಾಗಿದೆ ಅಂತೇಳಿ ತುಂಬ ಜನ ಫೋನ್ ಮಾಡಿ ಕೇಳಿದ್ದೀರಾ. ಒಬ್ಬರು ಕಸ್ಟಮರು ಇದೇ ರೀತಿ ಇರಲಿ ಅಂತೇಳಿ ಸ್ಟಿಚ್ ಮಾಡಿಸ್ಕೊಂಡ್ರು. ಬ್ಲೌಸ್ನ ತಂದುಕೊಟ್ಟು ನಮಗೆ ಸೇಮ್ ಏನು ತೋರಿಸಿದ್ರೆ ವಿಡಿಯೋದಲ್ಲಿ ಅದೇ ಡಿಸೈನ್ ಇರಲಿ ಅಂದರು. ಅವ್ರು ಹೇಳ್ದಂತೆ ಅದೇ ಡಿಸೈನ್ನ ಹಾಕಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂತು. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ನಾವು ಯಾವುದೇ ಡಿಸೈನ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದರೆ ಯಾವುದೇ ಡಿಸೈನ್ ಮಾಡಿದ್ರು ಕೂಡ ಅಷ್ಟಾಗಿ ಕಾಣಿಸಲ್ಲ. ನಿಮ್ಮ ಬಟ್ಟೆ ಮೇಲೂ ಡಿಪೆಂಡ್ ಆಗಿರುತ್ತೆ. ನೀವು ಬ್ಲೌಸ್ ಪೀಸ್ನು ಸೀರೆನ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೋಬೇಕು. ಅದು ಕೂಡ ನಿಮ್ಮ ಸಪೋರ್ಟಲ್ಲಿ ಅದು ಕೂಡ ಚೆನ್ನಾಗಿದ್ರೆ ನಾವು ಮಾಡುವಂಥ ಕೆಲಸ ಕೂಡ ಹೈಲೈಟಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಖುಷಿ ಆಗುತ್ತೆ. ಕೆಲವೊಂದು ಸಲ ನೀವೆಲ್ಲ ಫೋನ್ ಮಾಡೋದನ್ನು ನೋಡಿ ಮತ್ತು ಮೆಸೇಜ್ ಮಾಡೋದನ್ನು ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ. ನನ್ನಿಂದ ನಿಮಗೂ ಹೆಲ್ಪ್ ಆಗಿದೆ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಕೊರಿಯರ್ ಮಾಡಿದ್ದಾರೆ ಕಸ್ಟಮರ್ ಅಂತ ಹೇಳಿದ್ರೆ ಇದೇನೆ. ವಿಡಿಯೋ ಮಾಡಿಕೊಂಡೆ ಓಪನ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡೆ ಓಪನ್ ಮಾಡಿದೆ. ಆ ಕಸ್ಟಮರ್ ನೋಡ್ತಿದ್ರೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನೀವು ಮೊದಲನೇ ಸಲ ಗುರುವಾರ ಕಳಿಸ್ಕೊಟ್ಟಿರೋದು ನನಗೆ ಇನ್ನೂ ಖುಷಿನೇ ಅಂತ ಹೇಳ್ಬೋದು. ಆದಷ್ಟು ನಿಮಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತೀನಿ, ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಕೂಡ ಮಾಡ್ತೀನಿ. ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಎಲ್ಲ ಕಸ್ಟಮರ್ಗೂ ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅಂತಲೇ ಮಾಡ್ತೀವಿ. ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ನಿಮ್ಮ ಬ್ಲೌಸಲ್ಲೇ ಏನಾದರೂ ತಪ್ಪಿದ್ರು, ಸಣ್ಣ ಪುಟ್ಟ ಟೈಟು ಲೂಸು ಈ ರೀತಿ ಏನಾದ್ರು ಇದ್ದರೆ ಆದಷ್ಟು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಇನ್ನೂ ಕರೆಕ್ಟಾಗಿ ಅದನ್ನು ಸರಿ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ತುಂಬಾ ಖುಷಿ ಆಯಿತು. ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಹೆಸರು ಶ್ವೇತಾ ಅಂತ, ಬೆಂಗಳೂರಿಂದ ಕಳಿಸ್ಕೊಟ್ಟಿರೋದು. ಅವ್ರು ಸರಿಯಾಗಿ ಏನು ಕೇಳಲೇ ಇಲ್ಲ. ನಾವು ಕೊರಿಯರ್ ಮಾಡ್ತಿದ್ದೀವಿ, ಅಡ್ರೆಸ್ ಕಳಿಸಿ ಅಂದರು, ಅಡ್ರೆಸ್ ಕಳಿಸ್ಕೊಟ್ಟೆ. ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.